ವರುಷಕ್ಕೆ ಒಮ್ಮೆ ಬರ್ತಕ್ಕಂತಹ ಸಂಪತ್ಸೃಷ್ಟಿ ಹೇಳ್ತಕ್ಕಂತಹದ್ದು ಇದೇ ತಿಂಗಳು 7/12/2024 ರಂದು ಬಂದಿರತಕ್ಕಂತಹದ್ದು. ವಿಶೇಷ ಅಂತ ಹೇಳಿದರೆ ನಮ್ಮ ಶ್ರೀ ಕ್ಷೇತ್ರ ಮುಕುವ ಸುಬ್ರಹ್ಮಣ್ಯದಲ್ಲಿ ವಿಶೇಷವಾದಂತಹ ಪೂಜೆ ಪುನಸ್ಕಾರಾದಿಗಳಾಗ್ತದೆ. ಜೊತೆಯಲ್ಲಿ ಅದಕ್ಕೆ ಐತಿಹಾಸಿಕವಾದಂತಹ ಒಂದು ಹಿನ್ನೆಲೆಯೂ ಕೂಡ ಇರ್ತಕ್ಕಂಥದ್ದು. ಮುಗುವ ಸುಬ್ರಹ್ಮಣ್ಯ ದೇವರ ಮೂರ್ತಿಯ ಪ್ರತಿಷ್ಠಾಪನೆ ಹೇಳ್ತಕ್ಕಂಥದನ್ನ ಮೊಟ್ಟ ಮೊದಲಿಗೆ ಮಾಡಿರ್ತಕ್ಕಂತಹ ವ್ಯಕ್ತಿಗಳು ಯಾರು? ಇದು ತುಂಬ ಇತಿಹಾಸವನ್ನ ಹೊಂದಿರತಕ್ಕಂಥದ್ದಾಗಿರ್ತಕ್ಕಂಥದ್ದು. ಮತ್ತು ಈ ಸಂಪತ್ಸೃಷ್ಟಿ ಹೇಳ್ತಕ್ಕಂಥದ್ದು ವರ್ಷಕ್ಕೊಮ್ಮೆ ಬರ್ತಕ್ಕಂಥ ಹಬ್ಬವಾದದರಿಂದಾಗಿ ಎಲ್ಲರಿಗೂ ಕೂಡ ತುಂಬ ಒಳಿತನ್ನ ಮಾಡುವಂತಹದ್ದು. ಮತ್ತು ಅಷ್ಟೇ ಅಲ್ಲದೆ ಪ್ರತಿಯೊಂದು ಹಬ್ಬದಲ್ಲೂ ಕೂಡ ಅದರದೇ ಆದಂತಹ ವಿಶಿಷ್ಟತೆ ಹೇಳ್ತಕ್ಕಂಥದ್ದು ಇರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಅದೇ ರೀತಿಯಲ್ಲಿ ರಾಹುವಿನ ಅಧಿಪತಿಯಾದಂತಹ ಸುಬ್ರಹ್ಮಣ್ಯನು ಪ್ರತಿಯೊಬ್ಬರ ಮನುಷ್ಯರ ಶರೀರದ ಮೇಲೆ ರಾಹು ಭುಕ್ತಿ ಆಗಿರ್ಬೋದು, ರಾಹು ದಶೆಗಳಾಗಿರ್ಬೋದು, ಕಾಳಸರ್ಪ ದೋಷ ಆಗಿರ್ಬೋದು, ನಾಗ ದೋಷಾದಿಗಳಾಗಿರ್ಬೋದು, ಇತ್ಯಾದಿಯಾದಂತಹ ಹಲವು 18 ರೀತಿಯಾದಂತಹ ತೊಂದರೆಗಳಿಂದಾಗಿ ನೀವುಗಳು ಬಳಲ್ತಾ ಇರ್ತೀರಿ. ಅಂತಹ ಒಂದು ಸಮಸ್ಯೆಯಿಂದ ಪುಣ್ಯವನ್ನು ಸಂಪಾದನೆ ಮಾಡಲಿಕ್ಕೆ, ಅದರಿಂದ ಒಳಿತನ್ನು ಕಾಣಲಿಕ್ಕೋಸ್ಕರವಾಗಿ ಈ ಒಂದು ಹಬ್ಬ ಪ್ರಮುಖವಾದಂತಹ ಘಟ್ಟವನ್ನು ಹೊಂದಿರತಕ್ಕಂತಹದ್ದು. ಅದರಲ್ಲೂ ಸುಬ್ರಹ್ಮಣ್ಯನಿಗೆ ಪ್ರಿಯವಾಗಿರ್ತಕ್ಕಂಥದ್ದು ಆವತ್ತಿನ ದಿವಸ ಯಾರ್ಯಾರಿಗೆ ಈ ಥರದ ದೋಷಗಳಿಂದ ಬಳಲ್ತಾ ಇದ್ದೀರೋ ಅಂಥವರಿಗೆ ಏನೇ ಮಾಡಿದರೂ ಕೂಡ ಪರಿಹಾರ ಹೇಳ್ತಕ್ಕಂಥದ್ದು ಆಗದಿದ್ದಂತಹ ಪಕ್ಷದಲ್ಲಿ ಇಂತಹ ಒಂದು ಸುಸಮಯದಲ್ಲಿ ಅಂತಹವರು ಕುಂಬಳಕಾಯ ದಾನ ಹೇಳ್ತಕ್ಕಂಥದ್ದನ್ನು ಮಾಡುವುದರ ಮೂಲಕವಾಗಿ ಒಂದಿಷ್ಟು ಪುಣ್ಯವನ್ನು ಸಂಪಾದನೆ ಮಾಡಿಕೊಂಡು ಪಾಪತ್ವವನ್ನು ನಿವಾರಣೆ ಮಾಡಿಕೊಂಡು ಸುಬ್ರಹ್ಮಣ್ಯನ ಅನುಗ್ರಹವನ್ನು ಪಡಿಬೋದು. ಮತ್ತು ಅಷ್ಟೇ ಅಲ್ಲದೆ ಪಂಚಾಮೃತ ಅಭಿಷೇಕ ವಿಶೇಷವಾಗಿ ಮಾಡಿಕೊಳ್ಳೋದರಿಂದ ಚರ್ಮವ್ಯಾಧಿ ಇತ್ಯಾದಿಯಾದಂತಹ ರೋಗಬಾಧೆಗಳು ಮುಕ್ತಿಯನ್ನು ಕೊಡ್ತಕ್ಕಂಥದ್ದು. ಮೊಸರನ್ನ ದಾನವನ್ನು ಆದಷ್ಟು ವ್ಯಕ್ತಿಗಳು ಆವತ್ತಿನ ದಿವಸ ಮಾಡಿಕೊಂಡ್ರೆ ವಿಶೇಷವಾದಂತಹ ಒಂದು ಪುಣ್ಯ ಹೇಳ್ತಕ್ಕಂಥದ್ದು ಲಭಿಸ್ತಕ್ಕಂಥದ್ದು. ಮತ್ತು ಅಷ್ಟೇ ಅಲ್ಲದೆ ಆವತ್ತಿನ ಒಂದು ದಿವಸದ ಅಂಗವಾಗಿ ಸುಬ್ರಹ್ಮಣ್ಯ ದೇವಾಲಯದಲ್ಲಾಗಿರ್ಬೋದು, ನಾಗರ ಕಟ್ಟೆಗಳಲ್ಲಾಗಿರ್ಬೋದು ತುಪ್ಪದ ದೀಪ ವಿಶೇಷವಾಗಿ ಹಚ್ಚತಕ್ಕಂಥದ್ರಿಂದಾಗಿ ಸರ್ಪದೋಷ ಇತ್ಯಾದಿಗಳಾದಂತಹ ದೋಷಗಳಿಂದ ಮುಕ್ತಿಯನ್ನು ಕೊಡ್ತಕ್ಕಂಥವನು ಸಾಕ್ಷಾತ್ ಸುಬ್ರಹ್ಮಣ್ಯೇಶ್ವರನು ಎಲ್ಲ ಭಾಗಗಳಲ್ಲೂ ಕೂಡ ಆವತ್ತಿನ ದಿವಸದಲ್ಲಿ ಭೂಮಿಯ ಮೇಲೆ ವಿಶೇಷವಾಗಿ ಆತ ಅನುಗ್ರಹವನ್ನು ಮಾಡ್ತಕ್ಕಂಥ ಒಂದು ಸುಸಂದರ್ಭ ಆಗಿರತಕ್ಕಂಥದ್ದು. ಹಾಗಾಗಿ ಪ್ರತಿಯೊಬ್ಬರ ಒಳಿತಿಗೋಸ್ಕರ, ಕೆಲವೊಂದು ಕೌಟುಂಬಿಕ ಸಮಸ್ಯೆ ಪರಿಹಾರಕ್ಕೋಸ್ಕರ ಈ ಒಂದು ಸಂಪತ್ಸೃಷ್ಟಿ ಅಂಗವಾಗಿ ಈ ಒಂದು ಸಣ್ಣದಾದಂತಹ ಕೆಲಸ ಕಾರ್ಯವನ್ನು ನೀವುಗಳು ಮಾಡಿಕೊಳ್ಳುವುದರಿಂದಾಗಿ ತುಂಬ ಉತ್ತಮ ಕಾರ್ಯವು ಮಾರ್ಗಶಿರ ಶುಕ್ಲ ಶನಿವಾರ ದಿವಸ ಬಂದಿರತಕ್ಕಂಥದ್ದು. ಅದರಲ್ಲೂ ಇನ್ನೂ ವಿಶೇಷತೆಯನ್ನು ಕೊಡ್ತಕ್ಕಂಥದ್ದು. ಎಲ್ಲರೂ ಸೇರಿ ಸುಬ್ರಹ್ಮಣ್ಯಾಯ ನಮಃ ಅಂತ ಹೇಳಿಕೊಂಡು ಆತನ ಸ್ಮರಣೆಯನ್ನು ಮಾಡಿಕೊಳ್ತಾ ನಾನಾ ರೀತಿಯಾದಂತಹ ಕಷ್ಟ ಕಾರ್ಪಣ್ಯದಲ್ಲಿ ಇರ್ತಕ್ಕಂಥ ನಮ್ಮನ್ನು ಪಾರು ಮಾಡಿಕೊಡು ಅಂತ ಹೇಳುವುದಾಗಿ ಕರವನ್ನು ಮುಗಿದು ಶಿರವನ್ನು ಬಾಗಿ ಎಲ್ಲವೂ ನಿನ್ನದೇ ಅಂತ ಹೇಳುವಂತಹ ದೃಷ್ಟಿಯನ್ನು ಇಟ್ಟುಕೊಂಡು ನಾವು ಮಾಡೋಣ. ಮತ್ತು ಅಷ್ಟೇ ಅಲ್ಲದೆ
ನಾಗನ ವಿಶೇಷವಾದಂತಹ ಆರಾಧನೆಗಳಿಂದ ಯಾವೆಲ್ಲ ಒಂದು ಪುಣ್ಯಗಳು ಪ್ರಾಪ್ತಿಯಾಗಬೇಕೋ ಅದೆಲ್ಲವೂ ಕೂಡ ಪ್ರಾಪ್ತಿಯಾಗುವುದರ ಜೊತೆಯಲ್ಲಿ ವಿಶೇಷವಾಗಿ ಲಕ್ಷ್ಮಿಯ ಒಂದು ಅನುಗ್ರಹ ಇರತಕ್ಕಂತಹದ್ದು ಕೂಡ ಮನೆಗಳಲ್ಲಿ ಉಂಟಾಗಲಿ, ಒಳ್ಳೆಯದಾಗಲಿ. ಮತ್ತು ಪ್ರತಿಯೊಬ್ಬರು ಕೂಡ ದೇವಸ್ಥಾನ ಅಥವಾ ನಾಗರಕಟ್ಟೆ ಇತ್ಯಾದಿಗಳಿಗೆ ಹೋಗಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂಥವರು ಮನೆಯಲ್ಲೇ ತುಪ್ಪದ ದೀಪವನ್ನು ಹಚ್ಚಿ ಬೆಳಗ್ಗೆ ಆತನನ್ನು ಸ್ಮರಣೆಯನ್ನು ಮಾಡಿಕೊಳ್ಳೋಣ. ಸುಬ್ರಹ್ಮಣ್ಯಾಯ ನಮಃ.